ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕನ್ನಡ. ಕೋಟೆನಾಡು ಚಿತ್ರದುರ್ಗದ ಮನೆ ಮಗ ಪವಿತ್ರ ಮಾತಾಡ್ತಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಇವತ್ತಿನ ಬ್ಲಾಗ್. ಪ್ಲೀಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇವತ್ತು ಬಂದು ನಮ್ಮ ಮನೆಯಲ್ಲಿ ಬದನೆಕಾಯಿ ಚಟ್ನಿ ಮಾಡಬೇಕಂತ ಈ ಥರ ನೋಡಿರಿ ಕುಕ್ಕರ್ಗೆ ಹಾಕಿ 2 ವಿಸಲ್ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆ, ಬದನೆಕಾಯಿ, ಟೊಮಟೆ ಹಣ್ಣು, ಬೀನ್ಸ್ ಎಲ್ಲ ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಇವಾಗ ಒಗ್ಗರಣೆಗಂತ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವೇದು ಪಾಪು ಇವಾಗ ಎದ್ಬಿಟ್ಟು ನೋಡಿರಿ ಹಾಲು ಬಿಸ್ಕೆಟ್ ತಿಂತಾ ಇದ್ದಾನೆ. ಹಾರ್ಲಿಕ್ಸ್ ಹಾಕ್ಕೊಡ್ತಿದ್ದೀನಿ ಹಾಲು ಜೊತೆ. ಬೀನ್ಸು ಮತ್ತು ಆಲೂಗಡ್ಡೆ, ಬದನೆಕಾಯಿ ಹಾಗೆ ಉಳಿಸಿದ್ದೀನಿ. ಇವನ್ನ ಮಾತ್ರ ಮಿಕ್ಸಿ ಮಾಡ್ಕೊತೀನಿ ನಾನು. ಮಿಕ್ಸಿ ನುಣ್ಣಗಾದ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇವತ್ತು ಬಂದು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು, ಹಂಗಾಗಿ ಊರಲ್ಲಿರೋದಲ್ಲ ಬ್ಯಾಂಕು, ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ನಮ್ಮ ಮನೆಯವರಿದ್ದಾರಲ್ಲ ಅವ್ರ ಅಣ್ಣವ್ರಿಗೆ ಹೇಳಿದ್ದೀನಿ, ನಮ್ಮ ಮಾವನಿಗೆ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತು ರೇಷನ್ ಹೆಬ್ಬೆಟ್ಟು ಕೊಡಬೇಕಾಗಿತ್ತು, 2 ಕೆಲಸ ಆಗುತ್ತೆ ಅಂತ ಹೋಗಬೇಕು. ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ಉಳ್ಕಾಯಿ ಇರ್ತಾವಲ್ಲ ಒಂದೊಂದು ಬದನೆಕಾಯಿ, ಹಂಗಾಗಿ ನೋಡ್ತೀನಿ ನಾನು. ಬಂದುಬಿಟ್ಟು ಊರಲ್ಲಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಅಂಗನವಾಡಿ ಹತ್ರ ಬೇರೆ ಹೋಗಬೇಕು. ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಮನೆಯವರು ಮಾಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ. ಹಂಗಾಗಿ ಇನ್ನೊಂದು ಸರಿ ನಾನು ಧೂಳೆಲ್ಲ ಕೊಡ್ಕೊಂಡು ನೀರು ಹರ್ಚಬೇಕು. ಮನೆಗೆಲ್ಲ ನೀರು ಹಾಕಿನೇ ತೊಳ್ಕೊತೀನಿ. ಬಣ್ಣ ಏನು ಬಳಿತಾ ಇಲ್ಲ, ಒಂದೇ ಸರಿ ಯುಗಾದಿಗೆ ಬಳಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಮನೆ ಬೇರೆ ತೊಳೆದಿದ್ದೀವಲ್ಲ ವೇದು ಪಾಪದು, ಅಷ್ಟೊಂದೇನು ಧೂಳಿಲ್ಲ. ಹಂಗಾಗಿ ಬಂದು ಸಿಂಪಲಾಗೇ ಕೊಡ್ಕೊಬೇಕು, ನೀರು ಹೊಕ್ಕೊಬೇಕು. ಏನೇ ಅಂದ್ರೂ ಅದಾಗಲೇ ಸರಿ ಹೋಗಲ್ಲ. ಮೊನ್ನೆ ನಾವು ನಾನ್ ವೆಜ್ ಮಾಡಿರೋದ್ರಿಂದ ಅದಕ್ಕೇ ತೊಳ್ಕೊಬೇಕು. ಇವಾಗ ನೋಡಿ ಮಿಕ್ಸಿಗೆಲ್ಲ ಮಾಡಿಟ್ಕೊಂಡಿದ್ದಲ್ಲ ಅದರಲ್ಲೇ ಚಿಕ್ಕದಾಗಿ ಬದನೆಕಾಯಿ ಎಲ್ಲ ಈಜ್ಕಿದ್ದೀನಿ. ಇವಾಗ ಬಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕರಿಬೇವು ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ಟ್ಯಾಕ್ಟ್ರಿ ಅವೆಲ್ಲ ಅಡ್ಡಾಡ್ತಾವಲ್ಲ, ಹಂಗಾಗಿ ನೀರಲ್ಲಿ ಹಾಕಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಒಗ್ಗರಣೆಗೆ ಪ್ಯಾನ್ ಆ ಥರದ್ದೇನಿಲ್ಲ, ನಾನ್ ಸ್ಟಿಕ್ಕು ತಗೋಬೇಕು. ನಾನು ಮಾಮೂಲಿ ಇದು ಸಿಲ್ವರ್ ಬಾಣಲೆಯಲ್ಲೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದರಿಂದ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಆಮೇಲೆ ಒಗ್ಗರಣೆ ಆದಮೇಲೆ. ಈ ಚಟ್ನಿ ಬಂದು ಚಪಾತಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ ಏನಕ್ಕಾದ್ರೂ ಚೆನ್ನಾಗಿರುತ್ತೆ. ನಮ್ಮ ಮನೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಒಗ್ಗರಣೆ ಬಂದು ತುಂಬ ಚೆನ್ನಾಗಿ ಮಾಡಿದ್ಮೇಲೆ ಇವಾಗ ಬಂದು ಮಿಕ್ಸಿ ಎಲ್ಲ ಮಾಡಿದ್ನಲ್ಲ ಅದರಲ್ಲಿ ಬೀನ್ಸು, ಬದನೆಕಾಯಿ ಎಲ್ಲ ಕಲಸಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಮೊಸರು ಸೇರಿಸ್ಕೊಂಡು ಅನ್ನ ಮೊಸರು ಊಟ ಮಾಡಿದ್ರಂತೂ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಇಷ್ಟ ಈ ಥರ ಚಟ್ನಿ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ. ಇದಾಗಿರುತ್ತೆ ನಾವು ಮನೆಯಲ್ಲಿ ಮಾಡೋ ಅಂಥ ಬದನೆಕಾಯಿ ಚಟ್ನಿ. ಇದಾದಮೇಲೆ ಇಲ್ಲಿ ಮಿಕ್ಸಿಯಲ್ಲಿ ಜಾರ್ನಲ್ಲಿ ಏನು ಉಳಿದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಹಾಕ್ತೀನಿ. ಆಲ್ರೆಡಿ ಅನ್ನ ಮುದ್ದೆ ಎಲ್ಲ ಆಗಿದೆ. ಇವಾಗ ಚಟ್ನಿ ಒಂದು ಆಗೋದೇ ಬಾಕಿ ಇದ್ದಿದ್ದು, ಇದೂ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸಿದ್ದೀನಿ. ಮಿಕ್ಸಿಲಿ ಹಾಕಬೇಕಾಗಿತ್ತು, ನಾನು ಮರ್ತುಬಿಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ನೆನಪು ಮಾಡಿದರು, ಯಾಕೆ ಕೊತ್ತಂಬರಿ ಹಾಕಿಲ್ವಾ ಅಂತ ಹೇಳ್ಬಿಟ್ಟು ಅವಾಗ ನೆನೆಸ್ಕೊಂಡು ಚಿಕ್ಕದಾಗಿ ಹೆಚ್ಚಾಕಿದ್ದೀನಿ. ನಾನು ಜಾಸ್ತಿ ಮಿಕ್ಸಿಲಿ ಹಾಕೋದು, ಈ ಥರ ಹೆಚ್ಚಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೆಚ್ಚಾಕಿದೆ. ಇದೇನೂ ರೆಡಿ ಆಯಿತು. ಇನ್ನೇನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಸ್ವಲ್ಪ ಅವ್ರಿಗೆ ಪೂಜೆಗೆ ಹೂವು ರೆಡಿ ಮಾಡಿಕೊಟ್ರೆ ಅವ್ರು ಇನ್ನೇನು ಹೊರಡ್ತಾರೆ. ಬಾಕ್ಸಿಗೂ ನಮ್ಮ ಮನೆಯವ್ರಿಗೆ ಇದೇ ಚಟ್ನಿ ಮತ್ತು ಒಂದು 5 ಚಪಾತಿ ಉಜ್ಜಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅನ್ನ, ಮಧ್ಯಾಹ್ನದ ಊಟ ಅವರಿಗೆ. ಹಂಗಾಗಿ ಇದು ರೆಡಿ ಆಯಿತು. ಈಗ ತುಂಬ ಚೆನ್ನಾಗಿದೆ ಚಟ್ನಿ ಮಾತ್ರ. ಟೇಸ್ಟ್ ಮಾಡಿಬಿಟ್ಟು ಏನು ಹೇಳಿದ್ಲು ಆವಾಗಲೇ ಅನ್ನ ಚಟ್ನಿ ಹಾಕ್ಸ್ಕೊಂಡು ಹೋಗಿದ್ಲು. ಇವಾಗ ನೋಡಿದ್ರೆ ಅವರು ಟಿಫನ್ ಬಾಕ್ಸೂ ರೆಡಿ ಆಯಿತು. ಈ ಕಡೆ ಚಿಕ್ಕ ಬಾಕ್ಸಲ್ಲಿ ಬಂದುಬಿಟ್ಟು ಮೊಸರು ಇಟ್ಟಿದ್ದೀನಿ, ಅದು ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹಂಗೆ ಹೇಳ್ತಾರೆ. ಹಂಗಾಗಿ ಅದನ್ನೇ ಬೇರೆ ಇಟ್ಟಿದ್ದೀನಿ. ನಮ್ಮ ಮಾವ ಮತ್ತು ನಮ್ಮ ಅಯ್ಯ ಚಿಕ್ಕಪ್ಪ ಬಂದುಬಿಟ್ಟು ಔಷಧಿ ಹೊಡೆಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೂವಿಗೆ. ನಮ್ಮ ಮಾವ ಬಂದು ಹೂವಿಗೆ ಹೊಡಿತಾರೆ, ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಇದು ರಾಗಿಗೆ ಔಷಧಿ ಹೊಡೆಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದಂತೂ ಗುಲಾಬಿ ಗಿಡ ಯಾಕೋ ತುಂಬ ರೋಗ ಆಗಿಬಿಟ್ಟಿದೆ, ಹಂಗಾಗಿ ಜಾಸ್ತಿ ಹೂಗಳೇ ಬಿಡ್ತಿಲ್ಲ. ಡೈಲಿ ಒಂದು 20-30 ಹೂವು ಬಿಡ್ತಿದ್ವಿ, ಇವಾಗ ಒಂದು 5-6 ಹೂವು ಬಿಡ್ತಿದೆ. ಒಟ್ಟು ಅಂಗಡಿಗೆ ಪೂಜೆಗೆ ಸರಿ ಹೋಗುತ್ತೆ. ಹಂಗಾಗಿ ಅವ್ರಿಗೆ ಹೂವು ಒಂದು ಕಿತ್ತು ಕೊಟ್ಟರೆ ಅವ್ರ ಅಂಗಡಿಗೆ ಹೋಗ್ತಾರೆ. ಇವಾಗೇನು ಹೂವಿಂದೇನೋ ಬರ ಇಲ್ಲ, ಮಸ್ತ್ ಹೂವು. ಇನ್ನೇನು ನಮ್ಮ ಭಾವರೆಲ್ಲ ಹೂವು ಬೆಳೀತಿದಾರಲ್ಲ, ಇವಾಗೇನು ಅಂಥದ್ದು ಹೂವಿಂದು ಪ್ರಾಬ್ಲಮ್ ಇಲ್ಲ. ಮೊದಲಂದರೆ ಜಾಸ್ತಿ ರೋಜ್ ಹೂವಿನಿಂದನೇ ಪೂಜೆ ಎಲ್ಲ ಮಾಡ್ಕೊತಿದ್ದಿದ್ದು ನಾವು ನಮ್ಮ ಅಕ್ಕ. ಇವಾಗೇನು ಎಲ್ಲರ ಹೊಲಗಳಲ್ಲಿ ಹೂವು ಇರೋದ್ರಿಂದ
ಹೂವಿಂದೇನು ಕೊರತೆ ಇಲ್ಲ. ಆದ್ರೂ ರೋಜು ವೇಸ್ಟ್ ಆಗ್ತವೆ, ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು ಇವನ್ನೇ ಕಳಿಸ್ತೀನಿ. ಆದರೂ ನಮ್ಮ ಮನೆಯವರು ಒಂದೊಂದು ದಿನ ಅವನ್ನೇ ಇಸ್ಕೊಂಡು ಹೋಗ್ತಾರೆ ಮಗಳ ಹತ್ರ, ಒಂದು ಕವರಲ್ಲಿ ಹಾಕ್ಕೊಂಡು. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಹೂವು ನೋಡಿ ನನಗೆ ತುಂಬ ಇಷ್ಟ ಆಯಿತು, ರೆಡ್ ದಾಸವಾಳ ಹೂವು. ಹಂಗಾಗಿ ಇದನ್ನು ಒಂದು 4-5 ಹೂವು ಇಟ್ಟೆ. ಇಷ್ಟ ಆದರೆ ಸಾಕಾಗುತ್ತೆ ಅಂಗಡಿಗೆ. ಇವಾಗ ಅವ್ರನ್ನ ಕಳಿಸ್ಬಿಟ್ಟು ವೇದು ಪಾಪು ಊಟ ಮಾಡಿಸ್ಬೇಕು. ಇವಾಗ ಬಂದು ಅವ್ರ ಅಪ್ಪಾಜಿ ಹೋದ್ರು. ಇನ್ನೇನು ವೇದು ಪಾಪು ಊಟ ಮಾಡಿಸ್ಕೊಂತ ನೋಡ್ರಿ, ಅವ್ರ ಅಪ್ಪಾಜಿ ನೋಡಿ ಅತ್ತ. ಹಂಗಾಗಿ ಮರೆಸೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದೆ. ಓಡ್ತಾ ಇದ್ದಾನೆ, ಕೈಯೇ ಸಿಗ್ತಿಲ್ಲ. ಈ ಥರ ಭಾಳ ಆಟ ಮಾಡ್ತಾ ಇದ್ದಾನೆ. ಯಾಕೋ ದೃಷ್ಟಿ ಆಗಿದೆ ಏನೋ ಗೊತ್ತಿಲ್ಲ. ನಾನೇ ದೃಷ್ಟಿ ತೆಗಿತಾ ಇದ್ದೀನಿ. ಇಷ್ಟು ದಿನ ಬಂದುಬಿಟ್ಟು ಅವ್ರ ದೊಡ್ಡಮ್ಮ ದೃಷ್ಟಿ ತೆಗಿತಾ ಇದ್ರು ವೇದು ಪಾಪುಗೆ. ಇವಾಗ ಒಂದು ಸ್ವಲ್ಪ ಅವರು ಹೂವಿನ ಬ್ಯುಸಿ ಇರೋದ್ರಿಂದ ನಾನೇ ತೆಗಿತಾ ಇದ್ದೀನಿ. ಅವ್ನಿಗೆ ಯಾಕೋ ಇಳಿತಾ ಇಲ್ಲ, ಊಟ ಸರಿಯಾಗಿ ಮಾಡ್ತಾ ಇಲ್ಲ. ಹಂಗಾಗಿ ಭಾಳ ಆಟ ಮಾಡ್ತಾ ಇದ್ದಾನೆ. ಇವನು ಬಂದು ಮೊನ್ನೆ ನೋಡಿದ್ರಲ್ಲ ನನ್ನ ಮೊಮ್ಮಗ ಅಂತ ಹೇಳಿದ್ನಲ್ಲ, ಇವನು ಇಬ್ಬರು ಸೇರಿಕೊಂಡು ಆಟ ಆಡಿಸ್ತಾ ಇಲ್ಲಿ ನೋಡಿ ಚಿಕ್ಕ ಮೇಕೆ ಮರಿ ತಂದಿದ್ದಾರೆ ನಮ್ಮ ಅಯ್ಯರು. ಅದನ್ನು ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಅದನ್ನು ಹೆಸರು ಏನಿಕ್ಕನ ಅಂತ ಕೇಳ್ತಾ ಇದ್ದೇನೆ. ಇದಾದಮೇಲೆ ವೇದು ಪಾಪದ ಊಟ ಮುಗಿಸಿ ನಾನು ಬೇಗ ರೆಡಿ ಆಗಿಬಿಟ್ಟು, ಅವರು ಪಾಪ ನಮ್ಮ ಅವ್ರಿಗೆ ಬೇರೆ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಬಂದೆ. ಬ್ಯಾಂಕ್ ಹತ್ರ ಬಂದಮೇಲೆ ಈ ಥರ ಒಂದು ಇನ್ಶೂರೆನ್ಸ್ ಇದೆ ಮಾಡಿಸ್ಕೊಳ್ರಿ ಅಂತ ಹೇಳಿದರು ಅವಣ್ಣ ಬಂದುಬಿಟ್ಟು. ಹಂಗಾಗಿ 800 ಚಿಲ್ಲರೆ ಏನೋ ಆಗುತ್ತೆ 6 ತಿಂಗಳಿಗೆ. ವರ್ಷಕ್ಕೆ 400 ಚಿಲ್ಲರೆ ಆಗುತ್ತೆ. ಈ ಥರ ಯಾವುದೇ ಮನೆಯಲ್ಲಾಗಿರ್ಬೋದು ಕ್ಲೈಮ್ ಆಗುತ್ತೆ, ಏನಾದರೂ ಸಿಲಿಂಡ್ರ್ ಆಗಲಿ ಮತ್ತು ಇನ್ನೂ ಬೇರೆ ಏನಾದರೂ ಅಂತ ಇನ್ಶೂರೆನ್ಸ್ ಮಾಡಿಸ್ಕೊಂಡೆ. ವೇದು ಪಾಪ ನೋಡ್ರಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಇವಾಗ ಬಂದು ನಮ್ಮ ಮಾವ ಇಲ್ಲಿ ಬಿಟ್ಟು ಹೋದರು. ಇವಾಗ ಮನೆ ಹತ್ರ ಹೋಗ್ಬೇಕು ನಾನು. ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಇವನನ್ನು ಬಿಟ್ಬಿಟ್ಟು ಆಮೇಲೆ ಅಂಗನವಾಡಿ ಹತ್ರ ಹೋಗಿ ಬರ್ತೀವಿ ನಾವು, ನನ್ನ ಮಗಳು. ಇವಣ್ಣ ಬಂದುಬಿಟ್ಟು ಗೃಹಲಕ್ಷ್ಮಿ ಅಮೌಂಟು ಮತ್ತು ಚಿಕ್ಕ ಪುಟ್ಟ ಅಮೌಂಟ್ ಇದ್ದರೆ ಕೊಡೋ ಅಂಥವ್ರು. ಇವರು ಯಾವಾಗಲೂ ಹೊರಗಡೆ ಇರ್ತಾರೆ. ಇಲ್ಲಿ ಏನು ಕಾಯೋ ಅಂಥದ್ದು ಏನು ನೆಸೆಸಿಟಿ ಇಲ್ಲ ಇವಾಗೇನು. ಮೊದಲೆಲ್ಲಾದರೆ ಗೃಹಲಕ್ಷ್ಮಿ ಅಮೌಂಟ್ ಬಿಡ್ಸೋಕ್ಕೆ ತುಂಬ ಕಾಯಬೇಕಾಗಿತ್ತು. ಇವಾಗೇನು ಆ ಥರ ಕಾಯೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ಬಂದು ನನ್ನದು ಗೃಹಲಕ್ಷ್ಮಿ ಅಮೌಂಟನ್ನು ಬಿದ್ದಿತ್ತು. ಈ ಥರ ಎಬ್ಬೆಟ್ಟು ತಗೊಂಡ್ಬಿಟ್ಟು ಸೈನ್ ಮಾಡಿದರೆ ಮುಗೀತು. ನಮ್ಮದು ಅಮೌಂಟ್ ತಗೊಂಡು ಹೋಗ್ತಾ ಇದ್ದೀನಿ, ಗೃಹಲಕ್ಷ್ಮಿ ಅಮೌಂಟು. ವೇದು ಪಾಪ ಬಂದು ಪೆನ್ ಕೇಳ್ತಾ ಇದ್ದಾನೆ, ಪೆನ್ ಕೊಡಿ ಅಂತ. ಇನ್ನೂ ಮುಂದೆ ಬರೆಯುವಂತ ಹೋಗಪ್ಪ ಅಂತ ಹೇಳಿದ್ರು. ಹಂಗಂದ ತಕ್ಷಣ ಹೊರಗಡೆ ಹೋಗ್ತಾ ಇದ್ದಾನೆ. ಇಲ್ಲೂ ಅಂದರೂ ನಿಲ್ತಾ ಇಲ್ಲ ನೋಡಿ. ಅದಾದಮೇಲೆ ಹೊರಟ್ವಿ. ಈಗ ಇಲ್ಲಿ ಪಕ್ಕದಲ್ಲೇನೇ ನಮಗೆ ರೇಷನ್ ಕೊಡೋ ಅಂಥದ್ದು. ಇದನ್ನು ಕರ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀನಿ ನಾನು. ಇವಾಗ ಬಂದು ಮನೆ ಹತ್ರ ಹೋಗಿ ಆಮೇಲೆ ವೇದು ಪಾಪನ ಬಿಟ್ಟು ಅಂಗನವಾಡಿ ಹತ್ರ ಹೋಗಿ ಬರಬೇಕು. ಇದಾದಮೇಲೆ ಮನೆ ಹತ್ರ ಬಂದ್ವಿ. ನಮ್ಮ ಮಾವ ನಮ್ಮ ಅಕ್ಕ ಇಬ್ಬರು ಇದ್ರಲ್ವ, ಬಿಟ್ಟು ಇವನನ್ನು ಲಕ್ಕಿನ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ನಾನು ಮತ್ತು ಅಂಜು. ನಮ್ಮ ಮಾವ ಇಲ್ಲೇ ಮನೆ ಹತ್ರ ಇದ್ದಾರೆ, ಮಕ್ಕಳನ್ನ ಆಡಿಸ್ಕೊಂಡಿರ್ತಾರೆ, ಬಾ ಹೋಗೋಣ ಅಂತ ಅಂದು ಹೊರಟಿದ್ವಿ ಅಂಗನವಾಡಿ ಹತ್ರ. ನಮ್ಮೂರಲ್ಲಿ ಅಂಗನವಾಡಿ ಬಂದು ಬಿದ್ದೋಗಿದೆ. ಹಂಗಾಗಿ ಈ ಕಡೆ ಇದು ಸಮುದಾಯ ಭವನ. ಇಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಮೇಡಮರು ಇಲ್ಲೇ ಅಡುಗೆ ಮಾಡಿಕೊಂಡು ಒಂದು ಕಡೆ ಮಕ್ಕಳಿಗೆ ಹೇಳ್ಕೊಡೋದು ಆ ಥರ ಇರ್ತಾರೆ. ಇವತ್ತು ಬಂದು ಮಕ್ಕಳು ಕಮ್ಮಿ ಇದ್ದಾರೆ, ಏನಕ್ಕೋ ಗೊತ್ತಿಲ್ಲ. ಇವ್ರು ಬಂದು ಹೆಲ್ಪರು, ಗೌರಮ್ಮ ಅಂತ ಹೇಳ್ಬಿಟ್ಟು ನಮಗೆ ಚಿಕ್ಕಮ್ಮ ಆಗಬೇಕು. ಅವ್ರ ಹತ್ರ ರೇಷನ್ ಇಸ್ಕೊಂಡ್ಬಿಟ್ಟು ಬರ್ತಾಯಿದ್ವಿ. ನಿಮಗೊಂದ್ಸರಿ ಹೇಳಿದ್ದೆ ಅನಿಸುತ್ತೆ. ಅವಳನ್ನು ಬಸ್ಸಿಗೆ ಹಚ್ಚಿ ಕಳಿಸಿದ್ರು. ಅವಳು ಬಂದು ಮುಂದಿನ ಊರಿಗೆ ಹೋಗಿ ಇಳ್ಕೊಂಡ್ಬಿಟ್ಟಿದ್ಲು. ಭಾಳ ಉಸಿರು ಕಟ್ಕೊಂಡು ತುಂಬ ಹತ್ಬಿಟ್ಟಿದ್ಲು. ಹಂಗಾಗಿ ನಾನು ಒಂದ್ಸರಿ ಕಂಪ್ಲೇಂಟ್ ಮಾಡಿದೆ. ಅದಕ್ಕೋಸ್ಕರ ಇದನ್ನು ಅಂಗನವಾಡಿಗೆ ಕಳಿಸ್ತಾ ಇಲ್ಲ ನಾವು. ಇವರೇ ಗೌರಮ್ಮ ಅವರೇನೆ ಹತ್ತಿಸ್ ಕಳಿಸಿದ್ರು. ಅವತ್ತು ಬಂದು ಟೀಚರ್ ಇದ್ದಿಲ್ಲ ನೋಡಿರಿ. ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ. ಹೀಗಿಲ್ಲ ನೀರು ಹಾಕಿ ತೊಳೆದಿದ್ದೀನಿ. ಮನೆಗೆ ಬಂದೆ, ನೀರು ಹಾಕಿ ತೊಳೆದಿದ್ದೆ. ಬೆಳಗ್ಗೆ ಬಂದು ಧೂಳು ಕೊಡುವೆ ಹೋಗಿದ್ದೆ. ಹಂಗಾಗಿ ಇವಾಗ ಎಲ್ಲ ಚೆನ್ನಾಗಿ ನೀರು ಮುಗಿಸಿದ್ದೀನಿ. ಇವಾಗ ಏನಿಲ್ಲ, ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಈಗೇನು ಸ್ವಲ್ಪ ಬೀರು ಮತ್ತು ಈ ಥರ ಫ್ರಿಜ್ಜು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಇರೋ ಬಟ್ಟೆ ಏನಿದಾವೆಲ್ಲ ಹೊರಗಡೆ ಹಾಕಿದರೆ ಮುಗೀತು. ಅದಾದಮೇಲೆ 1-2 ದಿನ ಬಿಟ್ಟು ನೋಡ್ಕೊಳೋದು. ಹಿಂಗೆ ಗ್ಯಾಸು ಶೆಲ್ಫು ಎಲ್ಲ ಒರೆಸ್ಕೊಂಡಿದ್ದೀನಿ. ಬಾಕ್ಸ್ಗಳನ್ನೆಲ್ಲ ಈ ಥರ ನೀಟಾಗೆಲ್ಲ ಒರೆಸ್ಕೊಂಡಿದ್ದೀನಿ. ಆದಷ್ಟು ಮೊಸರನ್ನ ತೊಳ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ. ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ತಪ್ಪದೆ ಒಂದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗುತ್ತೆ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಟು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು. ಇಷ್ಟು ದಿನ ಎಲ್ಲ ಲಾಂಗ್ ವಿಡಿಯೋಸೇ ಆಗ್ತಿದೆ. ಇದು ಬಂದು ಲೆಂತಿ ಆಗೇನಿಲ್ಲ. ಇದು ನನ್ನ ಡೈಲಿ ರೊಟೀನ್ ಅಂತ ಅಂದ್ಕೊಳ್ರಿ.
ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.